ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್. ಒಮ್ಮೊಮ್ಮೆ ಚಟ್ನಿ ಮಾಡಬೇಕು ಅಂದಾಗ ಕರೆಂಟ್ ಇರಲ್ಲ. ಆಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಆ ಗಡಿಬಿಡಿಯಲ್ಲಿ ತಕ್ಷಣಕ್ಕೆ ನಮಗೆ ನೆನಪಾಗೋದೇ ಈ ಚಟ್ನಿ ಪುಡಿ ಅಥವಾ ಗನ್ ಪೌಡರ್. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ಚಟ್ನಿ ಪುಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 3/4 ಕಪ್ಪಷ್ಟು ಕೊಬ್ಬರಿ, 3/4 ಕಪ್ಪಷ್ಟು ಕಡಲೆಬೇಳೆ, ಹಾಗೆ 3/4 ಕಪ್ಪಷ್ಟು ಉದ್ದಿನಬೇಳೆ, 3/4 ಕಪ್ಪಷ್ಟು ಕಡಲೆ ಬೀಜ, ಹಾಗೆ ಸ್ವಲ್ಪ ಕರಿಬೇವು, 15 ಒಣಮೆಣಸಿನ್ಕಾಯಿ, ಹಾಗೆ 5 ಬ್ಯಾಡಗೆ ಮೆಣಸಿನ್ಕಾಯಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಸಿಗುತ್ತೆ ಅಂತ ಅಷ್ಟೇ. ನೀವು ಇದನ್ನು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ 3/4 ಕಪ್ಪಷ್ಟು ಎಳ್ಳು, 2 ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಇಷ್ಟು ಪದಾರ್ಥಗಳಿದ್ದರೆ ಸಾಕು, ನೀವು ಮನೆಯಲ್ಲೇ ತುಂಬ ಸುಲಭವಾಗಿ ಈ ಚಟ್ನಿ ಪುಡಿ ಅಥವಾ ಗನ್ ಪೌಡರ್ನ ತಯಾರಿಸ್ಕೋಬೋದು. ಹಾಗಾದರೆ ಬನ್ನಿ, ಮೊದಲನೇದಾಗಿ ಒಂದು ಬಾಣಲಿನ ಬಿಸಿ ಮಾಡೋಕ್ಕಿಡೋಣ. ಇದಕ್ಕೆ ಕಡಲೆಕಾಯಿ ಬೀಜನ ನೀವು ಹಾಕಿ ಇದನ್ನು ಕಡಿಮೆ ಉರಿಯಲ್ಲೇ ನೀವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆದಷ್ಟು ನೀವು ಕಡಿಮೆ ಉರಿಯಲ್ಲೇ ಇದನ್ನೆಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ತಾ ಬನ್ನಿ. ಇದು ಫ್ರೈ ಆದಮೇಲೆ ಇನ್ನೊಂದು ಅಗಲವಾದ ಬಾಣಲಿಗೆ ನೀವು ಇದನ್ನು ಶಿಫ್ಟ್ ಮಾಡ್ಕೊತಾ ಬನ್ನಿ. ಇದಾದಮೇಲೆ ನೆಕ್ಸ್ಟು ಕಡಲೆಬೇಳೆ ತೊಗೊಳ್ಳಿ, ಅದನ್ನು ಕೂಡ ಸ್ವಲ್ಪ ಬಿಸಿ ಆಗೋ ತನಕ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಆದರೆ ಸಾಕು. ಇದಾದಮೇಲೆ ನೀವು ಯಾವುದಕ್ಕೆ ತೆಗೆದಿಟ್ಕೊಂಡಿರ್ತೀರಲ್ಲ ಕಡಲೆಕಾಯಿ ಬೀಜ ಹುರಿದಿರೋದು, ಅದಕ್ಕೆ ಹಾಕಿ. ಅದಾದಮೇಲೆ ಎಳ್ಳು ಸ್ವಲ್ಪ ಚಿಟಪಟ ಅಂದರೆ ಸಾಕು. ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಳ್ಳಿ. ಇದಾದಮೇಲೆ ಒಣಮೆಣಸಿನ್ಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಇದು ಎರಡನ್ನೂ ನೀವು ಮಿಕ್ಸ್ ಮಾಡಿ. ನಿಮ್ಗೆ ಏನಾದರೂ ಸ್ವಲ್ಪ ಘಾಟಿದೆ ಅನಿಸಿದಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೋದು. ಅದಾದಮೇಲೆ ಕರಿಬೇವು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಅದರಲ್ಲಿ ನೀರಾಂಶ ಹೋಗೋ ತನಕ ಮಾಡಿದ್ರೆ ಸಾಕಾಗುತ್ತೆ. ಇದಾದಮೇಲೆ ಇದಕ್ಕೇನೆ ನೀವೇನು ಮಾಡಿ, ಹುಣಸೆಹಣ್ಣು ಇರುತ್ತಲ್ಲ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಳ್ಳಿ. ಈ ಹುಣಸೆಹಣ್ಣು ಸ್ವಲ್ಪ ಬಿಸಿ ಕೈಗೆ ಮುಟ್ಟೋ ಹಾಗೆ, ಕೈಗೆ ಬಿಸಿ ತಾಗೋ ತನಕ ನೀವು ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಅದು ಮಾಡೋದ್ರಿಂದ ಹುಣಸೆಹಣ್ಣಲ್ಲಿ ಸ್ವಲ್ಪ ನೀರಾಂಶ ಇದ್ದರೆ ಅದು ಹೋಗಿ ಸ್ವಲ್ಪ ಗರ್ಗರಿ ಆಗುತ್ತೆ. ಆವಾಗ ನಮಗೆ ಪುಡಿ ಮಾಡ್ಕೊಳಕ್ಕೆ ತುಂಬ ಸುಲಭ ಆಗುತ್ತೆ. ಇದಾದಮೇಲೆ ಮೊದಲನೇದಾಗಿ ಎಲ್ಲ ತಣ್ಣಗಾಗಿರಬೇಕು. ಮೊದಲು ಇದಕ್ಕೆ ಒಣಮೆಣಸಿನ್ಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಫಸ್ಟ್ ಕೋರ್ಸ್ ಪೌಡರ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಉಳಿದಿರೋ ಅಂಥ ಎಲ್ಲ ಪದಾರ್ಥಗಳನ್ನು ಹಾಕಿ ಒಂದೊಂದಾಗಿ ಹಾಕಿ ಇದನ್ನು ಪುಡಿ ಮಾಡ್ತಾ ಬನ್ನಿ. ಇದಾದಮೇಲೆ 3/4 ಕಪ್ಪಷ್ಟು ಕೊಬ್ಬರಿ ಹಾಗೆ ಇಂಗು ಹಾಕಿ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಪುಡಿ ಆದಮೇಲೆ ಕೊನೆಯದಾಗಿ 2 ಸ್ಪೂನಷ್ಟು ಸಕ್ಕರೆ ಹಾಕಿ ಪಲ್ಸ್ ಮೋಡಲ್ಲಿ ಹಾಕಿ 1 ರೌಂಡ್ ಹಾಕಿದ್ರೆ ರೆಡಿ ಆಗುತ್ತೆ. ಈ ಚಟ್ನಿ ಪುಡಿನ ಒಮ್ಮೆ ಟ್ರೈ ಮಾಡಿ, ತುಂಬ ಸೊಗಸಾಗಿರುತ್ತೆ. ಇದು ಇಡ್ಲಿ, ದೋಸೆ, ಚಪಾತಿ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ಇಡ್ಲಿ ಮಾಡಿರೋ ಕಾರಣ ನಾನು ಇಡ್ಲಿ ಚಟ್ನಿ ಒಟ್ಟಿಗೆ ಈ ಪುಡಿ ಇಡ್ಲಿ ಕೂಡ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ಇಡ್ಲಿ ಮೇಲೆ ಸ್ವಲ್ಪ ಚಟ್ನಿ ಪುಡಿ ಉದುರಿಸ್ಕೊಂಡು ಹಾಗೆ ಅದ್ರ ಮೇಲೆ ನಿಮಗೆ ಬೇಕಾದಷ್ಟು ತುಪ್ಪನ ಬಳಸಿ ತಿಂತಾಯಿದ್ರೆ ಆಹಾ, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.